ಇವತ್ತು ಸಂಜೆ ಸುಮಾರು 4:30 ಗಂಟೆಗೆ ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಶೆಟ್ರಕಟ್ಟೆ ಏರಿಯಾದಲ್ಲಿ ಒಂದು ಶಾರ್ಪ್ ಟರ್ನ್ ಅಲ್ಲಿ ಕೆಎಸ್ಆರ್ಟಿಸಿ ಬಸ್ ಟರ್ನ್ ಆಗುವಾಗ ಒಂದು ಕೆಂಪು ಮಣ್ಣು ಕ್ಯಾರಿ ಮಾಡ್ತಾ ಇರುವಂತಹ ಒಂದು ಲಾರಿ, ಟಿಪ್ಪರ್ ಲಾರಿ ಅದಕ್ಕೆ ತಾಗಿ ಸುಮಾರು 18 ಜನ ಇಂಜರ್ಡ್ ಆಗಿದ್ದಾರೆ. ಅದರಲ್ಲಿ 4 ಜನ ಆಲ್ರೆಡಿ ಡಿಸ್ಚಾರ್ಜ್ ಆಗಿದ್ದಾರೆ. ಉಳಿದ 14 ಜನ ಹಾಸ್ಪಿಟಲೈಸ್ಡ್ ಆಗಿರೋದ್ರಲ್ಲಿ ಮಣಿಪಾಲದಲ್ಲಿ ಅಡ್ಮಿಟ್ ಆಗಿರುವಂತ ಇಬ್ರು ಜನರ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್. ಅವರಿಬ್ರು ಕಾಲೇಜ್ ಮಕ್ಕಳೇ ಇದ್ದಾರೆ. ಉಳಿದ ಎಲ್ಲರೂ ಔಟ್ ಆಫ್ ಡೇಂಜರ್ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈಗ ಎಫ್ಐಆರ್ ದಾಖಲು ಮಾಡಿ ಇದೆ. ಇದರಲ್ಲಿ ಬಸ್ ಡ್ರೈವರ್ ಆಗಿರುವಂತ ಲಾರಿ ಡ್ರೈವರ್ ಆಗಿರುವಂತ ವ್ಯಕ್ತಿಯನ್ನು ಆಲ್ರೆಡಿ ಅವರು ಇಂಜರ್ಡ್ ಇದ್ದಾರೆ. ಅವರಿಗೆ ಆಸ್ಪತ್ರೆಯಲ್ಲಿ ದಾಖಲೆ ಮಾಡ್ತೀವಿ. ಅವರನ್ನು ನಮ್ಮ ಪೊಲೀಸ್ ವಶಕ್ಕೆ ಇದೆ. ಈ ಅವೈಜ್ಞಾನಿಕವಾಗಿ ಅಥವಾ ಪರ್ಮಿಟ್ ಇಲ್ಲದೆ ಅಥವಾ ಇಲ್ಲಿಗಲಿ ಸ್ಯಾಂಡ್ ಆಗ್ಲಿ, ಕಲ್ಲಾಗ್ಲಿ, ಮರಳಾಗ್ಲಿ ಯಾವುದೇ ತಗೊಂಡು ಹೋಗಲಿ ಒಂದು 15ಕ್ಕಿಂತ ಜಾಸ್ತಿ ಪ್ರಕರಣಗಳು ಲಾಸ್ಟ್ 20 ದಿನದಲ್ಲೇ ಆಗ್ತಿದೆ. ಅದಲ್ಲದೆ ಸುಮಾರು 29ಕ್ಕಿಂತ ಜಾಸ್ತಿ ಚೆಕ್ ಪೋಸ್ಟ್ ಗಳಾದ್ಮೇಲೆ ಒಂದು 15 ವೆಹಿಕಲ್ಸ್ ನಾವು ಮೈಸಂಜೆಗಳವರೆಗೂ ಹ್ಯಾಂಡ್ ಓವರ್ ಮಾಡ್ತೀವಿ. ಕೆಲವೊಂದು ವಿಚಾರಗಳಲ್ಲಿ ಏನು ಲೀಗಲ್ ಆಗಿ ಏನು ಕೆಂಪು ಕಲ್ಲು ಪರ್ಮಿಟ್ ತಗೊಂಡಿದ್ದವರಾಗ್ಲಿ, ಮರಳು ಪರ್ಮಿಟ್ ತಗೊಂಡಿದ್ದವರಾಗ್ಲಿ, ಎಕ್ಸ್ಟ್ರಾ ಪ್ರಾಫಿಟ್ಗೋಸ್ಕರ ಪರ್ಮಿಟ್ ಇಲ್ಲದೆ ಓಡಿಸುವಂತದ್ದು ಇದೆಲ್ಲ ನಮ್ ಗಮನಕ್ಕೆ ಬಂದಾಗ ಅಲ್ಲೆಲ್ಲ ಪ್ರಕರಣಗಳನ್ನು ದಾಖಲೆ ಮಾಡಿ ಅರೆಸ್ಟ್ಗಳು, ಸೀಸರ್ಸ್ ಎಲ್ಲ ಮಾಡ್ತಾ ಇದೀವಿ. ಮುಂದುವರೆದು ಕೂಡ ಮಾಡ್ತೀವಿ. ಅದೇ ರೀತಿ ಇವತ್ತು ಏನು ಕೆಂಪು ಮಣ್ಣು ಲಾರಿ ಹೋಗಿದೆ ಅದಕ್ಕೆ ತಕ್ಕದಾಗಿ ದಾಖಲಾತಿಗಳಿತ್ತು ಬಂದು ನೋಡ್ತೀವಿ. ಇಲ್ಲ ಅಥವಾ ಅದಕ್ಕೆ ಸೆಪರೇಟ್ ಏನಾದ್ರು ಪರ್ಮಿಷನ್ ಬೇಕು ಅದ್ ತಗೊಂಡಿಲ್ಲ ಅಂತಿದ್ರು, ಅದಕ್ಕೆ ತಕ್ಕದಾಗಿ ಅದು ಸೆಪರೇಟ್ ಎಫ್ಐಆರ್ ಮಾಡಿ ತನಿಖೆ ಮಾಡ್ತೀವಿ ಅಂತ